ಇತ್ತೀಚಿನ ದಿನಗಳಲ್ಲಿ ಬೆನ್ನುಹುರಿಯ ಸಮಸ್ಯೆಯಿಂದ ಅಪಘಾತದಿಂದಾಗಿ ಬೆನ್ನುಹುರಿಯ ಸಮಸ್ಯೆಯಾಗಿ ಕೈಕಾಲುಗಳನ್ನು ಕಳೆದುಕೊಳ್ಳುತ್ತಿರುವಂತಹ ಜನರ ಸಂಖ್ಯೆಯೂ ಹೆಚ್ಚಾಗ್ತಾ ಇದೆ. ಹೀಗೆ ಬೆನ್ನುಹುರಿಯ ಸಮಸ್ಯೆಯಿಂದಾಗಿ ಒಂದು ಅಪಘಾತದಿಂದ ಆದಂತಹ ತೊಂದರೆಯಿಂದಾಗಿ ಕಾಲನ್ನು ಕಳೆದುಕೊಂಡು ಜೀವನ ಪೂರ್ತಿ ಹಾಸಿಗೆಯಲ್ಲೇ ಕಳೆಯುವಂತಹ ಸಮಯ ಬಂದಿರುವಂಥದ್ದು ತುಂಬ ಜನರಿಗೆ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ಅವರನ್ನು ಮತ್ತೆ ಒಂದು ದಿನನಿತ್ಯದ ಕೆಲಸಗಳಿಗೆ ಮತ್ತು ನಮ್ಮ ಸಮಾಜಕ್ಕೆ ಗುರುತಿಸುವಂತಹ ಕೆಲಸವನ್ನು ನಮ್ಮ ಸೇವಾ ಭಾರತೀಯ ಸಂಸ್ಥೆಯ ಅಡಿಯಲ್ಲಿ ಕೆಲಸ ಮಾಡ್ತಿರುವಂತಹ ಸೇವಾಧಾಮ ರಿಹ್ಯಾಬಿಲಿಟೇಷನ್ ಸೆಂಟರ್ ಬೆಳ್ತಂಗಡಿ ತಾಲೂಕಿನ ಕನ್ಯಾಡಿಯಲ್ಲಿರುವಂತಹ ಈ ಒಂದು ಸಂಸ್ಥೆ ಕೆಲಸ ಮಾಡ್ತಾ ಇದೆ. ನಿಜಕ್ಕೂ ಇದು ಒಂದು ಅತಿ ಮೆಚ್ಚಲೇಬೇಕಾಗಿರುವಂತಹ ಒಂದು ಕಾರ್ಯ. ಮಾನವೀಯ ಮೌಲ್ಯಗಳನ್ನು ಇಟ್ಟುಕೊಂಡು ಇಂತಹ ರೋಗಿಗಳನ್ನು ತಮ್ಮ ಮನೆಗಳಿಂದ ಹಾಸಿಗೆಯಿಂದ ಅವರನ್ನು ಪ್ರತಿನಿತ್ಯದ ಕೆಲಸಗಳಿಗೆ ಅವರ ಕಾಲ ಮೇಲೆ ಅವರು ನಿಲ್ಲುವ ಮಟ್ಟಕ್ಕೆ ನಮ್ಮ ಈ ಒಂದು ಸೇವಾಧಾಮ ರಿಹ್ಯಾಬಿಲಿಟೇಷನ್ ಸೆಂಟರ್ ಕೆಲಸ ಮಾಡ್ತಾ ಇದೆ. ಅನೇಕ ಈ ಥರ ಕಳ್ಕೊಂಡಿರೋರಿಗೆ ವೀಲ್ಚೇರ್ಗಳನ್ನು ಕೊಡುವಂಥದ್ದು, ಅವರಿಗೆ ಬೇಕಾದಂತಹ ಅಸಿಸ್ಟೆಂಟ್ಗಳನ್ನು ಮಾಡುವಂಥದ್ದು, ರಿಹ್ಯಾಬಿಲಿಟೇಷನ್ನ ಮಾಡುವಂಥ ಕೆಲಸವನ್ನು ಈ ಸಂಸ್ಥೆ ಮಾಡ್ತಾ ಇದೆ. ಈಗಾಗಲೇ 500ಕ್ಕಿಂತ ಹೆಚ್ಚು ಜನರಿಗೆ ವೀಲ್ಚೇರ್ಗಳನ್ನು ಕೊಟ್ಟಿದ್ದಾರೆ. 250ಕ್ಕೂ ಹೆಚ್ಚು ಜನ ಅವರ ಸೇವಾಧಾಮ ಸಂಸ್ಥೆಗೆ ಹೋಗಿ ಅಲ್ಲಿ ರಿಹ್ಯಾಬಿಲಿಟೇಷನ್ನ ಸಹ ಪಡ್ಕೊಂಡಿದ್ದಾರೆ. ಇತ್ತೀಚೆಗೆ ನಮ್ಮ ಸಂಸ್ಥೆ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಹಾಸನ ಆಸ್ಪತ್ರೆ ಹಾಸನದ ಸಹಯೋಗದೊಂದಿಗೂ ಸಹ ಹಾಸನ ಜಿಲ್ಲೆಯಲ್ಲಿರುವಂತಹ ಈ ಥರ ಕಾಲು ಕಳೆದುಕೊಂಡಿರುವ ಒಂದು ಜನರನ್ನು ಐಡೆಂಟಿಫೈ ಮಾಡಿ ಅವರಿಗೂ ಸಹ ರಿಹ್ಯಾಬಿಲಿಟೇಷನ್ ಮಾಡುವಂತಹ ಕೆಲಸವನ್ನು ನಮ್ಮ ಸಂಸ್ಥೆಯಲ್ಲಿ 2 ದಿನಗಳ ಕಾಲ ಮಾಡಲಾಗಿತ್ತು. ಇದರ ಮುಖೇನ ಜಾಗೃತಿಯನ್ನು ಉಂಟು ಮಾಡ್ತಿರುವಂಥ ಒಂದು ಒಳ್ಳೆಯ ಸಂಸ್ಥೆ ಕಾರ್ಯವನ್ನು ಮಾಡ್ತಾ ಇದೆ. ಈಗಾಗಲೇ 7 ವರ್ಷಗಳನ್ನು ಪೂರೈಸಿ 8ನೇ ವರ್ಷಕ್ಕೆ ಈ ಸೇವಾಧಾಮ ರಿಹ್ಯಾಬಿಲಿಟೇಷನ್ ಸೆಂಟರ್ ತನ್ನ ಕೆಲಸವನ್ನು ಮುಂದುವರಿಸ್ತಾ ಇದೆ. ಇವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಆ ಭಗವಂತನು ಕೊಡಲಿ. ಅದರ ಮೂಲಕ ಮನೆಯಲ್ಲಿರುವಂತಹ ಈ ಕಾಲು ಕಳೆದುಕೊಂಡು ನಮ್ಮ ಜೀವನವೇ ಮುಗಿತು ಅಂತ ನಿಂತಿರುವಂತಹ ವ್ಯಕ್ತಿಗಳನ್ನು ಮತ್ತೆ ಸಮಾಜಕ್ಕೆ ಒಂದು ಕೊಡುಗೆಯಾಗಿ ನೀಡುವಂತಹ ಕೆಲಸವನ್ನು ಮಾಡಲಿ. ಇದರ ಸದುಪಯೋಗವನ್ನು ಇನ್ನೂ ಹೆಚ್ಚಿನ ಜನ ಅವಶ್ಯಕತೆ ಇರೋರು ಪಡೆದುಕೊಳ್ಳಿ ಅಂತ ಹೇಳಿ ನಾನು ಈ ಮೂಲಕ ಆಶಿಸ್ತೇನೆ. ಒಳ್ಳೆಯದಾಗಲಿ. ಆ ಭಗವಂತನು ನಿಮಗೆ ಇನ್ನೂ ಒಳ್ಳೆಯ ಯಶಸ್ಸನ್ನು ನೀಡಲಿ, ಶಕ್ತಿಯನ್ನು ನೀಡಲಿ, ಸೇವೆಯನ್ನು ಮಾಡಲಿಕ್ಕೆ ಬೇಕಾದಂತಹ ಎಲ್ಲ ಸೌಕರ್ಯಗಳು ನಿಮಗೆ ಒದಗಿ ಬರಲಿ.